ಸೋತಿದೆ ಮನಸ್ಸು ಏಕೋ ನಿನ್ನೆಡೆಗೆ ಮುಂದುವರೆದ ಭಾಗ. ಕರಣ್ ಬಳಿ ಬಂದು ಅವನ ಬಟ್ಟೆಯನ್ನು ನೋಡುತ್ತಾ, ಅರೆ ಕರಣ್, ನೀನು ಹೋಗುವಾಗ ಎಷ್ಟು ನೀಟಾಗಿ ಹೋಗಿದ್ದೆ, ಈಗ ನೋಡಿದರೆ ನೀನು ಬಟ್ಟೆ ಎಲ್ಲ ಯಾಕೆ ಈ ಥರ ಆಗಿದೆ? ನೀನು ರೆಸಾರ್ಟ್ಗೆ ಕಸ್ಟಮರ್ ಪ್ರಾಬ್ಲಮ್ ಅಂತ ತಾನೇ ಹೋಗಿದ್ದು. ನಿನ್ನ ಅವಸ್ಥೆ ನೋಡಿದರೆ ನೀನೇ ರೆಸಾರ್ಟಲ್ಲಿ ಕ್ಲೀನ್ ಮಾಡಿ ಬಂದಿರೋ ಥರ ಕಾಣ್ತಾ ಇದೆಯಾ. ಮತ್ತು ಕರಣ್, ಏನಿದು ನಿನ್ನ ಹತ್ರ ಸ್ಮೆಲ್? ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇದೆಯಲ್ಲ ಎಂದು ಕರಣ್ಣನ್ನು ಪ್ರಶ್ನೆ ಮಾಡುತ್ತಾಳೆ ಸೌಮ್ಯ. ಅವಳ ಮಾತನ್ನು ಕೇಳಿಸಿಕೊಂಡ ಕರಣ್ ಒಂದು ನಿಮಿಷ ತಬ್ಬಿಬ್ಬಾಗಿ ಅವನು ನೋಡಿಕೊಳ್ಳುತ್ತಾನೆ. ಅವನಿಗೆ ಅರಿವಾಗಿತ್ತು, ಸೌಮ್ಯ ಬಳಿ ಬರುವ ಅವಸರದಲ್ಲಿ ರೂಮಿನಿಂದ ಹಾಗೆಯೇ ಎದ್ದು ಬಂದಿದ್ದೆ ಎಂದು. ಗಾಬರಿಗೊಂಡ ಕರಣ್, ಬೇಬಿ, ಏನಿಲ್ಲ ಬೇಬಿ, ಅದು ಎಂದು ಅವಳ ಪ್ರಶ್ನೆಗೆ ಉತ್ತರ ಕೊಡದೆ ತಡಕಾಡುತ್ತಿದ್ದ. ಅವನು ಹಾಗೆ ನೇರವಾಗಿ ಯಾವ ವಿಷಯವನ್ನು ಹೇಳದಿರುವ ಕಾರಣ ಸೌಮ್ಯಗೆ ಅವನ ಮೇಲೆ ಅನುಮಾನ ಇನ್ನಷ್ಟು ಬಲವಾಗಿತ್ತು. ಒಂದು ನಿಮಿಷ ಯೋಚಿಸಿ ಸೌಮ್ಯ, ಸರಿ ಕರಣ್, ಪರವಾಗಿಲ್ಲ ಬಿಡು, ಏನೋ ಸ್ವಲ್ಪ ನಿನಗೂ ಅಲ್ಲಿ ಕೆಲಸ ಮಾಡಬೇಕಾದರೆ ಏನೋ ವ್ಯತ್ಯಾಸ ಆಗಿರಬಹುದೇನೋ. ನಡಿ, ಈಗ ಮನೆಗೆ ಹೋಗೋಣ, ಟೈಮ್ ಆಗ್ತಿದೆ ಎಂದು ಹೇಳಿ ಅಲ್ಲಿಂದ ಅವನನ್ನು ತನ್ನ ಕಾರಲ್ಲಿ ಕೂರಿಸಿಕೊಂಡು ಮನೆಯತ್ತ ಹೋಗುತ್ತಾಳೆ. ಕರಣ್ ಅಪ್ಪ ಎಂದು ನಿಟ್ಟುಸಿರು ದಬ್ಬಿ, ಸದ್ಯ ಸೌಮ್ಯಗೆ ಏನೂ ಅನುಮಾನ ಬರಲಿಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡು ತನ್ನ ಫೋನನ್ನು ಎತ್ತಿಕೊಂಡು ಫೋನ್ ನೋಡುವುದರಲ್ಲಿ ಬ್ಯುಸಿಯಾದ. ಆದರೆ ಸೌಮ್ಯ ಅವನ ಎಲ್ಲ ನಡವಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಅದು ಕರಣ್ಗೆ ಮಾತ್ರ ಗೊತ್ತಾಗಲೇ ಇಲ್ಲ. ಸೌಮ್ಯ ಕಾರ್ ಡ್ರೈವ್ ಮಾಡುತ್ತಾ ಮನೆಯ ಬಳಿ ಬಂದು ಕಾರ್ ನಿಲ್ಲಿಸುತ್ತಾಳೆ. ನಿಲ್ಲಿಸಿ, ಕರಣ್ ಬಾ ಹೋಗೋಣ ಒಳಗೆ ಎಂದು ಹೇಳಿ ಅವನ ಕೈಯನ್ನು ಹಿಡಿದುಕೊಂಡು ಮನೆಯ ಒಳಗೆ ಹೋಗುತ್ತಾಳೆ. ಮನೆಯ ಒಳಗೆ ಬರಲು ಮನೆಯಲ್ಲಿ ಯಾರೂ ಇರುವಂತೆ ಕಾಣಲಿಲ್ಲ. ಸೌಮ್ಯ ಮಾಮ್, ಡ್ಯಾಡ್ ಎಂದು ಕರೆಯಲು ಯಾರೂ ಬರದಿರುವುದನ್ನು ಗಮನಿಸಿದ ಸೌಮ್ಯ, ಓ ಮಾಮ್ ಡ್ಯಾಡ್ ಎಲ್ಲೋಗ್ಬಿಟ್ರು, ಎಲ್ಲೋ ಕಾಣಿಸ್ತಾ ಇಲ್ವಲ್ಲ. ಕರಣ್ಣನ್ನು ಗಟ್ಟಿಯಾಗಿ ತಬ್ಬುತ್ತಾ ಸೌಮ್ಯ, ಬೇಬಿ, ಹೌ ಮಚ್ ಐ ಮಿಸ್ ಯು. ಮಮ್ಮಿ ನಿನ್ನ ರೂಮಿಗೆ ಬರೋದಕ್ಕೆ ಬಿಡಲ್ಲ ಕರಣ್, ಇವತ್ತು ಯಾರೂ ಇಲ್ಲ, ಬಾ ಎಂದು ಹೇಳಿ ಅವನನ್ನು ಎಳೆದುಕೊಂಡು ತನ್ನ ರೂಮ್ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡುತ್ತಾಳೆ. ಕರಣ್ ಮಾತ್ರ ಅವಳ ಈ ವರ್ತನೆಯನ್ನು ನೋಡಿ ಅವನಿಗೆ ವಿಚಿತ್ರವೆನಿಸುತ್ತಿತ್ತು. ಕಾರಣ ಸೌಮ್ಯ ಎಂದು ಅವಳೇ ಅವನನ್ನು ಎಂದಿಗೂ ಸೆಡ್ಯೂಸ್ ಮಾಡಲು ಪ್ರಯತ್ನ ಪಟ್ಟಿರುವುದಿಲ್ಲ, ಎಂದಿಗೂ ಆ ಪ್ರಯತ್ನ ಕೂಡ ಮಾಡುತ್ತಿರಲಿಲ್ಲ. ಡೋರ್ ಕ್ಲೋಸ್ ಮಾಡಿದ ಸೌಮ್ಯ ಅವನ ಶರ್ಟನ್ನು ಬಿಚ್ಚಿ ತಾನು ಉತ್ಸಾಹದಿಂದ ತನ್ನ ಎಲ್ಲ ಕ್ಲಾತ್ಸನ್ನು ರಿಮೂವ್ ಮಾಡಿ ಅವನನ್ನು ಎಳೆದುಕೊಂಡು ಹೋಗುತ್ತಾಳೆ. ಕರಣ್ ಈಗ ತಾನೇ ಇಂಟಿಮೇಟ್ ಆಗಿ ಬಂದಿದ್ದರೂ ಸಹ ಸೌಮ್ಯಳ ಸೌಂದರ್ಯ ನೋಡುತ್ತಲೇ ಅವಳಲ್ಲಿ ಕರಗಬೇಕು ಎಂದು ತಾನೂ ಸಹ ಅವಳನ್ನು ಗಟ್ಟಿಯಾಗಿ ತಬ್ಬಿ ಮುದ್ದಿಸತೊಡಗಿದ್ದ. ಕರಣ್ ಸೌಮ್ಯಳನ್ನು ಇಂಟಿಮೇಟ್ ಆಗುವ ಸಲುವಾಗಿ ಮುದ್ದಿಸುತ್ತಿದ್ದ. ಆದರೆ ಸೌಮ್ಯ ಮಾತ್ರ ಅವನನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಹಾಗೆ ಗಮನಿಸುತ್ತಿರಲು ಅವನ ಎದೆಯ ಭಾಗದ ಬಳಿ ಅವಳಿಗೆ ಲಿಪ್ಸ್ಟಿಕ್ನ ಮಾರ್ಕ್ ಕೂಡ ಕಂಡಿತ್ತು. ಮತ್ತೆ ಅವನ ಬೆನ್ನಿನಲ್ಲಿ ತರಚಿದ ಕಲೆಗಳನ್ನು ಸಹ ಗಮನಿಸುತ್ತಿದ್ದಳು. ಅದು ಈಗ ತಾನೇ ಫ್ರೆಶ್ ಆಗಿರುವ ಗಾಯ ಎಂದು ಸಹ ಅವಳಿಗೆ ತಿಳಿದು ಹೋಗಿತ್ತು. ಮತ್ತೆ ಅವನ ಬೆನ್ನಿನಲ್ಲಿ ಅಲ್ಲಿ ಕೂಡ ಲಿಪ್ಸ್ಟಿಕ್ಕಿನಲ್ಲಿ ಮುತ್ತು ಕೊಟ್ಟಿರುವ ಕಲೆಗಳನ್ನು ಸಹ ನೋಡುತ್ತಿದ್ದಳು ಸೌಮ್ಯ. ಇದೆಲ್ಲದರನ್ನು ನೋಡಿದ ಸೌಮ್ಯ ಶಾಕ್ ಆಗಿತ್ತು. ಕಾರಣ 1 ವೀಕ್ನಿಂದ ಸೌಮ್ಯಳ ಬಳಿ ಕರಣ್ ಹೋಗಿರುವುದಿಲ್ಲ, ಅವಳ ಜೊತೆ ಇಂಟಿಮೇಟ್ ಸಹ ಆಗಿರುವುದಿಲ್ಲ. ಆದರೂ ಈ ಕಲೆಗಳು ಎಲ್ಲಿಂದ ಬಂತು, ಯಾವ ಕಾರಣದಿಂದ ಇದು ಆಗಿರಬಹುದು ಎಂದು ಸೌಮ್ಯಳಿಗೆ ಅರಿವಾದರೂ ಸಹ ತಲೆನೋವು ಶುರುವಾಗಿತ್ತು. ಆದರೆ ಈ ಯಾವ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಕರಣ್ ಮಾತ್ರ ಅವಳ ಜೊತೆ ಇಂಟಿಮೇಟ್ ಆಗುತ್ತಿದ್ದ. ಸೌಮ್ಯ ಸಹ ಆ ಕ್ಷಣ ಎಲ್ಲ ಯೋಚನೆಗಳನ್ನು ಬದಿಗೆ ತಳ್ಳಿ ಆಮೇಲೆ ಇದರ ಬಗ್ಗೆ ತಿಳಿದುಕೊಂಡರಾಯಿತು ಎಂದು ತಾನೂ ಸಹ ಅವನೊಂದಿಗೆ ಸಹಕರಿಸಿ ಅವನಲ್ಲಿ ಕರಗಿ ಹೋಗುತ್ತಾಳೆ. ಆದರೆ ಅವಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಬೇರೂರಿ ಕುಳಿತಿತ್ತು. ಕರಣ್ ತನ್ನಿಂದ ಯಾವುದೋ ವಿಷಯ ಮುಚ್ಚಿಡುತ್ತಿದ್ದಾನೆ, ತನಗೆ ಅವನು ಮೋಸ ಮಾಡುತ್ತಿದ್ದಾನೆ ಎಂದು ಅವಳಿಗೆ ಈಗ ಖಾತ್ರಿಯಾಗಿತ್ತು. ಸೌಮ್ಯಳ ಮುಂದಿನ ನಡೆ ಏನಾಗಿರಬಹುದು, ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಇತ್ತ ಹೋಟೆಲ್ ಎಲಿವೇಟರ್ನಿಂದ ಆಚೆ ಬಂದ ಅಜಿತ್ ಮತ್ತು ಸಮಯ್. ಅಜಿತ್ ಸರ್
ಈ ಕಡೆ ಎಂದು ಹೇಳಿ ಹೋಟೆಲ್ ರೂಮ್ ಒಳಗೆ ಕರೆದುಕೊಂಡು ಬರುತ್ತಾನೆ. ಹೋಟೆಲ್ ರೂಮ್ ಒಳಗೆ ಬಂದು ನೋಡಲು ಅಲ್ಲಿ ಎಲ್ಲ ನೀಟಾಗಿ ಕ್ಲೀನಾಗಿ ಇರುವುದನ್ನು ಗಮನಿಸಿದ ಅಜಿತ್ ರವರು, ಸಮಯ್, ನೀವು ನಿಜವಾಗಲೂ ಇದೇ ರೂಮಿಗೆ ತಾನೇ ನಿನ್ನೆ ಮೀಟಿಂಗ್ ಮಾಡುವ ಸಲುವಾಗಿ ಬಂದದ್ದು ಎಂದು ಮತ್ತೆ ಕೇಳುತ್ತಾರೆ. ಅದಕ್ಕೆ ಸಮಯ್, ಸರ್, ನಾವು ನಿಜವಾಗ್ಲೂ ಇದೇ ರೂಮಿಗೆ ಬಂದಿದ್ದು ಎಂದು ಉತ್ತರಿಸುತ್ತಾನೆ. ತಕ್ಷಣ ತನ್ನ ಫೋನನ್ನು ತೆಗೆದುಕೊಂಡು ಅಜಿತ್ ರವರು ಆ ಹೋಟೆಲಿನ ಮ್ಯಾನೇಜರ್ಗೆ ಕಾಲ್ ಮಾಡುತ್ತಾರೆ. ಅಜಿತ್ ಅವರು ಹೋಟೆಲ್ಗೆ ಬರುವುದಕ್ಕಿಂತ ಮುಂಚೆಯೇ ಅಲ್ಲಿನ ಹೋಟೆಲ್ನ ಓನರ್ ಬಗ್ಗೆ, ಅಲ್ಲಿನ ಮ್ಯಾನೇಜರ್ ಬಗ್ಗೆ ಎಲ್ಲ ತಿಳಿದುಕೊಂಡು ಕಾಂಟ್ಯಾಕ್ಟ್ ಎಲ್ಲ ಪಡೆದುಕೊಂಡೇ ಬಂದಿರುತ್ತಾರೆ. ಫೋನ್ ಮಾಡಿ ರೂಮಿಗೆ ಬರಲು ಹೇಳುತ್ತಾರೆ. ಅವರು ಫೋನ್ ಇಟ್ಟು 10 ನಿಮಿಷಕ್ಕೆಲ್ಲ ಆ ಹೋಟೆಲ್ನ ಮ್ಯಾನೇಜರ್ ಆ ರೂಮಿಗೆ ಬರುತ್ತಾರೆ. ಬಂದು, ಗುಡ್ ಮಾರ್ನಿಂಗ್ ಸರ್, ಹೇಳಿ ನಮ್ಮಿಂದ ನಿಮಗೆ ಏನಾಗಬೇಕು ಎಂದು ಕೇಳುತ್ತಾರೆ. ಅದಕ್ಕೆ ಅಜಿತ್ ಅವರು, ನಿನ್ನೆಯ ಬೆಳಗ್ಗಿನಿಂದ ಸಂಜೆಯವರೆಗೂ ನಿಮ್ಮ ಹೋಟೆಲ್ನ CCTV ಫುಟೇಜನ್ನು ನಮಗೆ ತೋರಿಸಿ ಎಂದು ಕೇಳುತ್ತಾರೆ. ಅವರ ಮಾತು ಕೇಳಿದ ಮ್ಯಾನೇಜರ್ ಗಾಬರಿಯಿಂದ, ಯಾಕೆ ಸರ್, ಏನಾಯಿತು? ಹಾಗೆಲ್ಲ ನಿಮಗೆ ತೋರಿಸೋಕೆ ಆಗಲ್ಲ. ನಮ್ಮ ಹೋಟೆಲ್ನಲ್ಲಿ ಇದೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್, ಹಾಗೆಲ್ಲ ಹೋಗೋರಿಗೆ ಬರೋರಿಗೆಲ್ಲ ಕೊಡೋಕ್ಕಾಗಲ್ಲ ಸರ್ ಎಂದು CCTV ಫುಟೇಜ್ ತೋರಿಸಲು ನಿರಾಕರಿಸುತ್ತಾರೆ ಆ ಹೋಟೆಲ್ನ ಮ್ಯಾನೇಜರ್. ಅವರ ಮಾತು ಕೇಳಿದ ಅಜಿತ್ ಅವರು, ಯಾಕೆ ತೋರಿಸೋಕೆ ಆಗುವುದಿಲ್ಲ? ನಿನ್ನೆ ನಿಮ್ಮ ಹೋಟೆಲ್ನಲ್ಲಿ ಒಂದು ಹುಡುಗಿಯ ಜೀವನ ಹಾಳಾಗುವುದರಲ್ಲಿತ್ತು ಗೊತ್ತಾ? ಯು ಅಂಡರ್ಸ್ಟ್ಯಾಂಡ್? ನೀವು ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸುಮ್ಮನಿದ್ರಿ? ನೀವು ತೋರಿಸ್ತೀರಾ ಇಲ್ಲ ನಾವು ಪೊಲೀಸ್ಗೆ ಫೋನ್ ಮಾಡಲಾ ಎಂದು ಅಜಿತ್ ಅವರು ಅವರ ಫೋನನ್ನು ತೆಗೆದು ಪೊಲೀಸ್ಗೆ ಡಯಲ್ ಮಾಡಲು ಹೋಗುತ್ತಾರೆ. ಅವರು ಪೊಲೀಸ್ಗೆ ಫೋನ್ ಮಾಡಲು ಹೋಗುತ್ತಿರುವುದನ್ನು ನೋಡಿದ ಮ್ಯಾನೇಜರ್ ಮತ್ತೆ ಗಾಬರಿಯಿಂದ, ಬೇಡ ಸರ್, ಪ್ಲೀಸ್, ಹಾಗೆಲ್ಲ ಪೊಲೀಸ್ಗೆಲ್ಲ ಫೋನ್ ಮಾಡಬೇಡಿ ಸರ್, ಪ್ಲೀಸ್. ನೀವು ಪೊಲೀಸ್ಗೆ ಫೋನ್ ಮಾಡಿದರೆ ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್, ಪ್ಲೀಸ್ ಸರ್, ಗಾಬರಿಯಿಂದ ಹೇಳುತ್ತಾನೆ. ಅವನ ಮಾತು ಕೇಳಿದ ಅಜಿತ್, ಸರಿ, ಪೊಲೀಸಿಗೆಲ್ಲ ಫೋನ್ ಮಾಡಲ್ಲ, ಆದರೆ ನನಗೆ ಈಗಲೇ CCTV ಫುಟೇಜ್ ನೋಡಲೇಬೇಕು, ಬಾ ತೋರಿಸು ಎಂದು ಸೆಕ್ಯೂರಿಟಿ ರೂಮ್ ಕಡೆ ಅವನನ್ನು ಕರೆದುಕೊಂಡು ಹೋಗುತ್ತಾರೆ. ಮ್ಯಾನೇಜರ್ ಎದುರುತ್ತಲೇ ಅಜಿತ್ ಜೊತೆ ಹೋಗುತ್ತಾರೆ. ಸಮಯ್ ಕೂಡ ಅವರ ಹಿಂದೆಯೇ ಹೋಗುತ್ತಾನೆ. ಈ ಕಡೆ ಅನಯ ಮತ್ತು ಅಮ್ಮು ಎಂದಿನಂತೆ ಲಂಚ್ ಅವರಿಗೆಲ್ಲ ಕ್ಯಾಂಟೀನಿಗೆ ಬಂದು ಲಂಚ್ ಆರ್ಡರ್ ಮಾಡಿ ಟೇಬಲ್ ಬಳಿ ಬಂದು ಕುಳಿತುಕೊಳ್ಳುತ್ತಾರೆ. ಇಂದಿನಿಂದ ಸಾನು ಬಂದು, ಸಾರಿ ಗಾಯ್ಸ್, ಸ್ವಲ್ಪ ಲೇಟ್ ಆಯಿತು ಎಂದು ಹೇಳಿ ಹೋಗಿ ಅವಳಿಗೆ ಬೇಕಾದ್ದನ್ನು ಆರ್ಡರ್ ಮಾಡಿ ಬಂದು ಅವರ ಪಕ್ಕವೇ ಕುಳಿತುಕೊಳ್ಳುತ್ತಾಳೆ. ಸಾನು, ಅನು, ನೀನು ನಿನ್ನೆ ಅಣ್ಣನ ಜೊತೆ ಮೀಟಿಂಗ್ಗೆ ತಾನೇ ಹೋಗಿತ್ತು, ಯಾಕೆ ಮೀಟಿಂಗ್ ಸಕ್ಸಸ್ ಆಗಲಿಲ್ವಾ? ನಿಮಗೆ ಆ ಕಂಪನಿ ಕಾಂಟ್ರಾಕ್ಟ್ ಸಿಗಲಿಲ್ವಾ ಎಂದು ಕೇಳುತ್ತಾಳೆ. ಅದಕ್ಕೆ, ಹಾಗೇನಿಲ್ಲ, ಆ ಕಾಂಟ್ರಾಕ್ಟ್ ನಮಗೆ ಕೊಡೋಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸಾನು, ಆದರೆ ನಮಗೆ ಯಾಕೋ ಆ ಕಂಪನಿ ಸರಿ ಇಲ್ಲ ಅನಿಸಿತು. ಅದಕ್ಕೆ ನಾನು ಇವತ್ತು ಸಮಯ್ಗೆ ಹೇಳ್ತೀನಿ, ಆ ಕಂಪನಿ ಜೊತೆ ಯಾವುದೇ ರೀತಿಯ ಕಾಂಟ್ರಾಕ್ಟ್ ನಮಗೆ ಬೇಡ. ಆ ಕಂಪನಿಯವರಿಗೆ ನಮಗೆ ನಿಮ್ಮ ಡೀಲ್ ಇಡಿಸಲಿಲ್ಲ ಎಂದು ಹೇಳುವುದಕ್ಕೆ ಎಂದು ಅನಯ ಹೇಳುತ್ತಾಳೆ. ಅವಳ ಮಾತು ಕೇಳಿದ ಸಾನು, ಅದಕ್ಕೆ ಅಣ್ಣ ನಿನ್ನೆ ತುಂಬ ಟೆನ್ಷನ್ನಲ್ಲಿ ಇದ್ದ, ಪಾಪನು ಅವನು ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಸಹ ಮಾಡಿಲ್ಲ ಎಂದು ಹೇಳುತ್ತಾಳೆ. ಅವಳ ಮಾತು ಕೇಳಿ ಅನಯ, ವಾಟ್, ನಿದ್ದೆ ಮಾಡಿಲ್ವಾ, ಯಾಕೆ ಎಂದು ಪ್ರಶ್ನೆ ಮಾಡುತ್ತಾಳೆ. ಕತೆ ಮುಂದುವರಿಯುವುದು. ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಯಿತಾ? ಕಮೆಂಟ್ ಮೂಲಕ ತಿಳಿಸಿ ಕತೆ ಹೇಗೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನಾನು ಸಿಗ್ತೀನಿ ಇದರ ಮುಂದುವರೆದ ಸಂಚಿಕೆಯೊಂದಿಗೆ.